ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದೀವಿ ಅಂದ್ರೆ ಏನ್ ಹೇಳೋದಿತ್ತು ಮಡಗಿದೀನಲ್ಲ ಮಾಡುವಂತಾದ್ರೆ ಮಾಡಿಲ್ಲ. ಅದ್ ನನಗ್ ಮಾಡಕ್ ಬರಲ್ಲ. ಮಾಡಕ್ ಬರಲ್ಲ ಅಂದ್ರೆ ಈಗ ಅದಕ್ಕೆ ಮಾಡ್ತಿರೋದು. ಇವತ್ತು ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ಕುರ್ಮಾ, ಚಿಕನ್ ಕುರ್ಮಾ ಕಲ್ಲೀರಿ ಮತ್ತು ತೊಳ್ಳೆ ಹಾಕಿ ಕುರ್ಮಾ ಮಾಡ್ತಾಯಿದ್ದೀವಿ. ಇವ್ರು ಮಾಡು ಅಂತ ಹೇಳಿದ್ರೆ ಮಾಡಿದ್ರೆ ತುಂಬ ಚಾಲ್ ಪಡಿಯೋದಿಲ್ಲ. ನೀಟಾಗಿ ಹಬ್ಬದ ಟೈಪು ಕಡಲೆಕಾಳು ಆಲೂಗಡ್ಡೆ ಎಲ್ಲನೂ ಹಾಕಿ ಮಾಡ್ತಿದ್ವಿ. ಕಡಲೆಕಾಳು ಹಾಕಿ ಹಬ್ಬದ ಸ್ಟೈಲ್ ಮಾಡೋದು. ಹಬ್ಬದಲ್ಲಿ ಕುರ್ಮಾ ಮಾಡ್ತಾರಲ್ಲ ಬೋಟಿ ಟೈಪಲ್ಲಿ ಚಿಕನ್ನು ತೊಳ್ಳೆ ಮತ್ತು ಇನ್ನು ಒಗ್ಗರಣೆ ಹಾಕಿದ್ದೀನಿ. ಚಿಕನ್ ಹಾಕಿಲಕತ್ತಾರೆ. ಹೌದಾ? ಕುರ್ಮಾ ಮಾಡ್ಕೊತಿದ್ದೀವಿ ಮನೇಲಿ. ಈಗ ಆದಷ್ಟು ಚಿಕನ್ ಕುರ್ಮಗೆ ಮನೇಲಿ ಅನ್ನ ರೈಸ್ ತಿನ್ನಂಗೆ ಮಾಡ್ಕೊಳ್ಳೋಣ. ಇದು ನಮ್ಮ ಊರಿಂದ ಮನೆಯಿಂದ ತಂದಿರೋ ಖಾರ ಪುಡಿ ಮತ್ತು ಸಾಂಬಾರ್ ಪುಡಿ. ಈಗ ಏನಪ್ಪಾ ಅಂದ್ರೆ ಮನೇಲಿ ಈಗ ಮಾಮೂಲಿ ನಾನ್ ವೆಜ್ ಮಾಡ್ಕೊಂಡು ತಿಂತೇ ಇರ್ತೀವಿ. ಅಂದ್ರೆ ಈಗ ವೆರೈಟಿ ಮಾಡೋದು ಚಿಕನ್ ಮಾಡ್ಕೊಳ್ಳೋದು, ಚಿಕನ್ ಸಾಂಬಾರ್ ಮಾಡ್ಕೊಳ್ಳೋದು, ಚಿಕನ್ ಗೊಜ್ಜು ಮಾಡ್ಕೊಳ್ಳೋದು ಬರೀ ಇದೇ ಆಯ್ತಿತ್ತು. ಅದಕ್ಕೋಸ್ಕರವ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಚಿಕನ್ ಕುರ್ಮಾ ಮಾಡೋಣ ಅಂತ ಇವತ್ತು ಕುರ್ಮಾ ಮಾಡ್ಕೊತಾ ಇದ್ವಿ. ಈಗ ರೆಸಿಪಿಗಳು ತಿನ್ಬೇಕು ಅಂತ ಅನ್ಸಿದ್ರೆ ಏನಾರ ಸುಮ್ಮನೆ ಸ್ಪೆಷಲ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇವತ್ತು ಕುರ್ಮಾ ಮಾಡ್ಕೊಂಡಿದ್ವಿ. ನೋಡೋಣ ಇವತ್ತು ಕುರ್ಮಾ ಹೆಂಗಾಯ್ತಿದ್ರೆ ಟೇಸ್ಟು ಯಾವ ಥರ ಬರ್ತದೆ ಅಂತ. ಇಲ್ಲಿ ಇದು ಎಲ್ಲ ಊರಿಂದ ತಂದಿರೋದು ಮಸಾಲೆ ಪೌಡ್ರ್ ಎಲ್ಲ. ಚಿಕನ್ ಮಸಾಲೆ, ಗರಂ ಮಸಾಲ, ಮತ್ತೆ ಹಳದಿ ಪೌಡ್ರು ಅದನ್ನ ತಂದು ಇಟ್ಕೊಂಡಿದೀವಪ್ಪ. ನೋಡೋಣ ನಮ್ಮನೆ ಖಾರ ಪುಡಿ ಸಾಂಬಾರ್ ಪುಡಿ ಈಗ ಹಬ್ಬಕ್ಕೆ ಹೋಗ್ಬೇಕು, ಊರಿಗೆ ಹಬ್ಬಕ್ಕೆ ಹೋದಾಗ ತಗೊಬರೋಣ ಅಂತಂತ ಸ್ವಲ್ಪ ತಗೊಂಡಿದೀವಿ. ನೋಡೋಣ ಹೆಂಗ ಆಗುತ್ತೆ. ನೋಡ ಸ್ಮೆಲ್ ಬರ್ತೈತೆ ಎತ್ತರ ಕಾಣಿಸ್ತಿದೆ ನೋಡಿ ಗೈಸ್. ಚಿಕನ್ ಕುರ್ಮಾ ಏನಂದ್ರೆ ಮಾಡ್ಕೊತೀನಿ ನಾವು ಟೈಮ್ ಪಾಸ್ಗೆ. ನಾನ್ ನೆನ್ನೆ ತಗೊಬಂದಿದ್ದು ಮಾಡೇ ಅಂದ್ರೆ ಇವಳು ಮಾಡೇ ಇಟ್ಟಿರ್ತಿಲ್ಲ. ಈಗ ನಾವು ಕೈ ಹಾಕಿದ್ರೆ ಮೇವು ಚಿಕನ್ ನಾನ್ ವೆಜ್, ಇಲ್ಲ ಅಂದ್ರೆ ನಾನ್ ವೆಜ್ ಫ್ರಿಜಲ್ಲೇ ಇರ್ತದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ವಲ್ಪ ಲೈಟಾಗಿ ನೀರು ಹಾಕು. ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಲೈಟಾಗಿ ಗ್ರೇವಿಗೋಸ್ಕರ ಸ್ವಲ್ಪ ಲೈಟಾಗಿ ನೀರು ಹಾಕಂತಿದ್ವಿ. ಆಮೇಲೆ ಒಂದ್ 4-5 ದಿನ ಆಯ್ತು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆಮೇಲೆ ಸ್ನೇಹಿತರುಗಳೆಲ್ಲ ಫೋನ್ ಮಾಡಿ ಯಾಕಪ್ಪ ವಿಡಿಯೋ ಎಲ್ಲ ಸ್ಟಾಪ್ ಮಾಡಿದಲ್ಲ ಅಂತ ಹಂಗೆ ಅಂತ ಹೇಳಿ ಏನು ಇದ್ ಮಾಡ್ತಾವ್ರೆ. ವಿಡಿಯೋ ಮಾಡಕ್ಕೆ ಅಂದ್ರೆ ಟೈಮ್ ಬೇಕು, ಟೈಮ್ ಸಿಗಲ್ಲ ನಮ್ಗೆ. ಇವಾಗ ಡ್ಯೂಟಿ ಹೋಗ್ಬೇಕು, ಡ್ಯೂಟಿಯಿಂದ ಸಮಸ್ಯೆ, ಅದೊಂಚೂರು ಸಮಸ್ಯೆ ಇರೋದ್ರಿಂದ ಈಗ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಮಾಡ್ತಿದ್ವಿ. ಇವತ್ತೊಂದು ರೆಸಿಪಿ ಆದಂಗಾಯ್ತು, ತೋರ್ಸೋ ಏನು ಐತೆ ಅಂತ ಹೇಳಿ. ಮುಚ್ಚಳ ಹಾಕ್ಬಿಡೋಣ, 10 ನಿಮಿಷ ಬೇಕಬಿಡ್ಲಿ, 10 ನಿಮಿಷ ಅಷ್ಟೇ. ಆಮೇಲೆ ಆದಷ್ಟು ಸಪೋರ್ಟ್ ಮಾಡಿ, ವಿಡಿಯೋ ಒಳಗೆ ಲೈಕ್ ಮಾಡಿ. ಯಾಕಮ್ಮ ಆಮೇಲೆ ಆದಷ್ಟು ಟ್ರೈ ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀವಿ. ಈ ಕುಳ್ಮಿಂಟಿ ಹೇಳಿದ ಮಾತು ಕೇಳಕಲ್ಲ. ಎಲೆಯ ಮಣ್ಣು ಇಲ್ಲಿ ಗೋಡೆ ಕೆರೆಯೋದು ಮಣ್ಣ ನುಂಗೋದು. ತಿಂತೀವಳೆ ಮಣ್ಣು ತಿಂತಾರ. ಚಿನ್ನದ ಅಂತ ಬುದ್ಧಿ ಕಲ್ತಾವಳೆ. ಇಲ್ಲಿ ಇಟ್ಕೊಬಿಟ್ಟು ಮ್ಯಾತ್ಗೆ ಕೆರಿತಾ ಇರ್ತಾಳೆ ನೋಡಿ, ಮಣ್ಣೆಲ್ಲ ಬಿದ್ದಿರೋದು ಕೆಳಗೆ. ಇದೆಲ್ಲ ಇವಳ ಚೇಷ್ಟೆ. ಇಲ್ಲಿ ನಿಧಾನ ಕೆರಿತಾಳೆ ಇವಳು, ಪರಪರನ ಕೆರಿತಾಳೆ. ಇಲ್ಲಿಗಿಂತ ಸ್ಪೀಡು. ಏನವ ಈಗ ಹೊಸದಾಗಿ ಮನೆ ಅರೇಂಜ್ ಮಾಡೋ ಹಬ್ಬ ಆಗೋಗ್ಬಿಟ್ಟೈತೆ ನಮ್ದು. ಇದೊಂದು ಕೂಲರು, ಇದೊಂದು ಫ್ರಿಜ್ಜು, ಫ್ಯಾನು, ಆಮೇಲೆ ಇಲ್ಲೊಂದು ಆರೋ, ಇದೊಂದು ನೀರಿಂದು. ಆಮೇಲೆ ಈ ಮಿಕ್ಸಿ ಬಂದ್ಬಿಟ್ಟು 2023 ತಗೊಂಡಿರೋದು. 2023 ಫೆಬ್ರವರಿ ಮಾರ್ಚಲ್ಲಿ ತಗೊಂಡಿರೋದು. ಬರೀ 1400 ರೂಪಾಯಿ. ಬರೀ 1400 ರೂಪಾಯಿ. ಊರಲ್ಲಿ 7,000 8,000 ತಗೊಂಡು ನಮ್ಮ ಅಮ್ಮಂಗೆ ತಗೊಂಡು ಸಾಕಾಗೋಯ್ತು. 4 ಕಡೆ ಏನೋ ನಾನು ಈಗ 5 ರಿಂದ 6 ವರ್ಷಕ್ಕೆ 4 ಕಡೆ 3 ಕಡೆ ಮಿಕ್ಸಿ ಆಗ್ಯಾವೆ. ಇದು ಬರೀ 1400. ಅವು ಮಿಕ್ಸಿಗಳ ರೇಟ್ ಬಂದು ಹೆಚ್ಚು ಕಮ್ಮಿ 3,000 3,500 4,000. ಒಂದು 5,000 ರೂಪಾಯಿ ಮಿಕ್ಸಿ.
ಅವ್ರು ರಿಪೇರಿ ಎಷ್ಟ್ ಕಾರ್ ಆಡ್ತಾರ ನಂಗೆ ಗೊತ್ತಿಲ್ಲ. ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೀನಿ. ಬರೀ 1400 ರೂಪಾಯಿ. ಅದು ಲೈಫ್ ಲಾಂಗ್ ಅಂತ ಹೇಳಿ 1400 ರೂಪಾಯಿ. ಏನಪ್ಪ ಅಂದ್ರೆ ಇದ್ರೊಳಗೆ ಒಂದು ಗಿಫ್ಟ್ ಅಂತ ಹೇಳಿ ಒಂದು ಐರನ್ ಬಾಕ್ಸ್ನು ಕೊಟ್ಟಿದ್ರು, ಒಂದು ಐರನ್ ಮಾಡಕ್ಕೆ. ಹಾ ಏನು ಬಾ, ಒಂದು ಐರನ್ ಬಾಕ್ಸ್ನು ಕೊಟ್ಟಿದ್ರು. ಈ ನೀರು ಆಮೇಲೆ ಮನೆಗೆ ಅಲ್ಲಿ ಇಲ್ಲಿ ಕ್ಯಾನ್ ಹಿಡ್ಕೊ ಓಡಾಡಬೇಕು, ರಿಸ್ಕ್, ಡ್ಯೂಟಿ ಹೋಗೋ ಟೈಮಲ್ಲಿ ಹಿಂಸೆ ಆಗುತ್ತೆ ಅಂತ ಹೇಳಿ ಫಿಲ್ಟರ್ ಅಂತ ಹಾಕೊಂಡಿದೀವಿ. ಆದಷ್ಟು ಇರ್ಲಿ, ಆದಷ್ಟು ಬೇಕೇ ಬೇಕು. ಮನೆ ಅಂದ್ಮೇಲೆ ಮಕ್ಳುಗಳಿಗೆ ಈ ಜ್ವರ ಬಂದಾಗ 5-10 ಸಾವಿರ ಖರ್ಚು ಮಾಡೋಕ್ಕಿಂತ ಅದಕ್ಕಿಂತ ಮುಂಚೆಗೆ ಇದಾಗೋದು ಒಳ್ಳೇದು. ನಿಗಾ ವಹಿಸ್ಬೇಕು ಮಕ್ಳುಗಳ ಬಗ್ಗೆ. ಅದಕ್ಕೋಸ್ಕರನೇ ಒಂದು ಫಿಲ್ಟ್ರು. ಆಮೇಲೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲೊಂದು ಕೂಲರ್ ಐತೆ, ಆಮೇಲೆ ಇನ್ನೊಂದು ಕೂಲರ್ ಇಲ್ಲೊಂದು ಐತೆ. ಇದೊಂದು ಬೆಡ್ರೂಮ್ಗೆ ಒಂದು ಕೂಲರ್ ಹಾಕೊಂಡಿದೀವಿ. ಇದೊಂದು ಕೂಲರ್ ಐತೆ ಇಲ್ಲಿಗೆ. ಇಲ್ಲೊಂದು ವಾಷಿಂಗ್ ಮಷಿನ್ ತಗೊಂಡಿದೀವಿ. ಇದೊಂದು ವಾಷಿಂಗ್ ಮಷೀನು. ಈ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಸೆಕೆಂಡ್ಸ್ ಎಲ್ಲ ತಗೊಂಡಿರೋದೆಲ್ಲ, ಯಾವ್ದು ಶೋರೂಮ್ ಅಂತ ಯಾವ್ದು ಇಲ್ಲ. ಆಮೇಲೆ ಈ ಟಿವಿ ಯಾರೋ ಫ್ರೆಂಡ್ ಮನೆ ಸುಮ್ಮನೆ ಮಡಗಿದೀನಿ ತಗೊಂಡೋಗಿ ಮಡಿಕಂತ ಕೊಟ್ಟವ್ರೆ. ಇದು ನಾನು ಹಾಕ್ಸಿಲ್ಲ, ಅದಕ್ಕೆ ಸುಮ್ಮನೆ ಕೈ ಬಿಟ್ಬಿಟ್ಟಿದ್ದೀನಿ. ಬನ್ನಿ ಈಗ ಕುರ್ಮೇನ ನೋಡೋಣ. ಕುರ್ಮಾ ಬೇಯ್ತೈತೆ ಡೈಲಿ. ನನ್ನ ಮಗ ಬೇರೆ ಕನ್ನಡದಿಂದ ಬರ್ತಾನೀಗ, ಅವನು ಕರ್ಕೊಬರ್ಬೇಕು ಹೋಗಿ ಈಗ. ಆಮೇಲೆ ನನ್ನ ಮಗನಿಗೋಸ್ಕರವ ಮಾಡಿರೋದಿದು. ಇವೆಲ್ಲಾನು ತಂದು ಹಾಕಿದೀನಿ ಅವನಿಗೆ. ನಾವು ಹೆಚ್ಚು ಕಮ್ಮಿ ನರ್ಸರಿ ಒಂತವ, LKG ಒಂತವ, UKG ಒಂತವ, ಫಸ್ಟ್ ಸ್ಟ್ಯಾಂಡರ್ಡ್ ಒಂತವ, 4 ವರ್ಷದಲ್ಲಿ 4 ಸ್ಕೂಲ್ನ ಚೇಂಜ್ ಮಾಡಾಕಿ ಅವನಿಗೆ ಏನಂದ್ರೆ ಏನು ಬರಕಲ್ಲ, ಬಿ ಅಂದ್ರೆ ಬರಕಲ್ಲ. ಈಗ ನೀಟಾಗಿ ಒಂದ್ ಸ್ವಲ್ಪ ಕುತ್ಕೊಂಡು ನಾವೇ ಮನೇಲಿ ಹೇಳ್ಕೊಡ್ತಾ ಇರೋದ್ರಿಂದ ಅಲ್ಪ ಸ್ವಲ್ಪ ಹೇಳ್ತಾವನೆ, ಬರೀತಾವನೆ. ಬರವಣಿಗೆ ಸೂಪರ್ ಆಗಿ ಬರೀತಾನೆ, ಎಲ್ಲ ಚೆನ್ನಾಗಿ ಬರೀತಾನೆ. ಈಗ ಈ ತರ ಬೋರ್ಡ್ಗಳಂತಂದಾಗಿದೆ, ಫ್ಲವರ್ ಬೋರ್ಡು, ಆಲ್ಫಾಬೆಟ್ಸು, ಫ್ರೂಟ್ಸು, ಗ್ರೈನ್ ಆಫ್ ಪಲ್ಸು, ನಂಬರ್ಸು, ವೆಜಿಟೇಬಲ್ಸು, ಶೇಪ್ಸ್, ಕಲರ್ಸು, ಹಿಂದಿ ವರ್ಣಮಾಲ, ಆಮೇಲೆ ಬಾಡಿ ಪಾರ್ಟ್ಸು, ಬರ್ಡ್ಸು, ಮಲ್ಟಿಪ್ಲಿಕೇಶನ್ಸು, ಅನಿಮಲ್ಸು, ಈ ತರ ಇದೆ. ಈಗ ಕನ್ನಡ ಇಲ್ಲಿ ಸ್ಕೂಲ್ ಬಂದು ಹಿಂದಿ ಇಂಗ್ಲಿಷ್ ಮೀಡಿಯಮ್ಮು, ಕನ್ನಡ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಮನೆಯಲ್ಲೇ ಓದಿಸ್ಬೇಕು ಅಂತೇಳಿ ಇದೊಂದು ಕನ್ನಡ ಒಂದು ಚಾನಲ್ ತಂದು ಹಾಕೊಂಡಿದೀನಿ. ಯಾಕೆಂದ್ರೆ ನಾವು ಊರಿಗೆ ಹೋದಂತ ಸಂದರ್ಭದಲ್ಲಿ ಮಕ್ಳುಗಳಿಗೆ ಕನ್ನಡ ಬರಕಲ್ಲ. ಎಷ್ಟೋ ಜನ ಇಲ್ಲಿಂದ ಹೋದ್ಮೇಲೆ ಮಕ್ಳುಗಳಿಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಕಾಲೇಜ್ಗೆ ಹೋದ್ಮೇಲೆ ಕನ್ನಡ ಅಬ್ಬಬ್ಬ ಅಂತ ಅವ್ರ ಹೆಸರು ಬರೆಯೋಕ್ಕೂ ಕೂಡ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹೆಚ್ಚು ಕಮ್ಮಿ ಒಂದ್ ವರ್ಷ, ಈ ವರ್ಷ 1 ವರ್ಷ ಇರೋದ್ರಿಂದ ಅವ್ನಿಗೆ ಸ್ವಲ್ಪ ಸ್ವಲ್ಪ ಟಚ್ ಅಲ್ಲಿ ಇರ್ಲಿ ಅಂದ್ಬಿಟ್ಟು ಕನ್ನಡ ಇದೊಂದು ಚಾರ್ಟ್ ಅನ್ನ ತಂದು ಮಡಿಕೊಂಡಿದ್ವಿ. ಇದೊಂದು ಚಾರ್ಟ್ ಇರ್ಲಿ ಅಂತ ಹೇಳಿ. ಇವಳು ಫೋಟೋ ಅನ್ಸವಳೆ, ಇಲ್ಲೊಂದು ನೀಟಾಗಿ ಫೋಟೋ ಅನ್ಸವ ಅಂತ ಅಂದ್ರೆ ಹೆಂಗ್ ಬೇಕು ಅನ್ಕೊಂಡಂಗೆ ಎಲ್ಲಿ ಬೇಕಲ್ಲ ಅನ್ಸ್ಬಿಟ್ಟವಳೆ. ಇದೊಂದು. ಆಮೇಲೆ ಮನೆಗೆ ಸಾಮಾನುಗಳನ್ನ ನಾವ್ ಏನು ತಪ್ಪೇಳಪ್ಪ ಅಂದ್ರೆ ಇರೋದ್ರಲ್ಲಿ ಮುಗಿಸ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಲಗೇಜ್ಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಈ ಕಡೆಯಿಂದ ತಕೊ ಹೋಗ್ಬೇಕಾದ್ರೆ ನನಗೆ ಕಷ್ಟ. ಇವ್ರೇನಿಲ್ಲ, ಇವ್ರು ಆರಾಮಾಗಿ ಕುತ್ಕೊಂಡು ನಿತ್ಕೊಂಡು ಹೊಂಟೋಯ್ತಾರೆ, ನಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸಮಯಕ್ಕೆ ತಕ್ಕನ ಹಾಗೆ ಟೈಮಿಗೆ ಆಗುವಷ್ಟು ಎಷ್ಟಾಗುತ್ತೋ ಅಷ್ಟು, ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕಷ್ಟನ್ನ ಸಾಮಾನ ತಗೊಂಡಿದ್ವಿ. ಈಗ ನೀರು ಕುಡಿಯೋಕೆ ಒಂದು RO ಬೇಕೋ ತಗೊಂಡಿದ್ವಿ, ಬಿಸಿಲು ಒಂದು ಫ್ಯಾನ್ ಬೇಕು, ಕೂಲರ್ ಬೇಕೋ ತಗೊಂಡಿದ್ವಿ. ಈಗ ಬಿಸಿಲು ಇರೋದ್ರಿಂದ ಕುಡಿಯೋಕೆ ಒಂದು ನೀರಿಗೆ, ಆಮೇಲೆ ತರಕಾರಿಗಳು ಒಂದೇ ದಿನ ಕೆಟ್ಟೋಯ್ತವೆ, ಅದಕ್ಕೊಂದು ಫ್ರಿಜ್ ಬೇಕೋ ತಗೊಂಡಿದ್ವಿ. ಸಾಕು. ಈಗ ಈ ಒಳಗೆ ಏನು ತರಲ್ಲ. ಈಗ ತಕ್ಕಮಟ್ಟಿಗೆ ಈಗ ಅಷ್ಟಕ್ಕೆ ಇರ್ಲಿ ಅಂತ ಅಂದ್ಬಿಟ್ಟು ಏನು ತಂದಿಲ್ಲ. ನೋಡೋಣ, ಈಗ ನನ್ನ ಮಗ ಬರ್ತಾನೆ, ಕರ್ಕೊಬರಕ್ ಹೋಗ್ಬೇಕು. ಈಗ ಅವನು ಲೇಟ್ ಆಗ್ಬಿಟ್ರೆ ಅವನಿಗೆ ಗೊತ್ತಾಗೋದಿಲ್ಲ. ಈಗ ಒಂದು 3-4 ದಿನದಿಂದ, ಒಂದು ವಾರದಿಂದ ಹೋಯ್ತಾವ, 8-10 ದಿನದಿಂದ ಹೋಯ್ತಾವ, ಅವ್ನಿಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ಹೋಗಿ ಕರ್ಕೊಬರ್ಬೇಕು. ಯಾಕಂದ್ರೆ ಬ್ಯಾಗು, ಊಟದ ಬ್ಯಾಗು, ಲಗೇಜು ಎಲ್ಲ ಇರ್ತದಲ್ಲ, ಬ್ಯಾಗ್ ಇರ್ತದೆ, ಮತ್ತೆ ಕ್ಯಾರಿಯರ್ ಬ್ಯಾಗ್ ಇರ್ತದೆ, ಎಲ್ಲ ಹಿಡ್ಕೊಂಡು ತಗೊಬರೋದ್ರಿಂದ ಬೇಕು ಅವ್ನಿಗೆ. ಅವ್ನು ಹೋಗಿ ಕರ್ಕೊಬರೋಣ. ನೋಡಿ ಗಾಯ್ಸ್, ನನ್ ಗಂಡ ಚಪಾತಿ ಮಾಡ್ತಿದ್ದಾರೆ. ಹೆಂಗ್ ಮಾಡ್ತಿದ್ದೀರಾ?